ಮತ್ತೊಂದು ಮಿನಿ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ವಂದೇ ಮಾತರಂ ಟ್ರೈನ್ ಬಿಟ್ಟು ಸುಮಾರು ತಿಂಗಳುಗಳೇ ಆಗಿದ್ವು. ನಾನು ಅದನ್ನು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಮೊನ್ನೆ ಮಾಡಬೇಕಂತ ಬೆಂಗಳೂರಿಂದ ಕಲಬುರಗಿಗೆ ಈ ಟ್ರೈನ್ ಮುಖಾಂತರ ಹೋದೆ. ಆ ದಿನದ ಒಂದು ಕಂಪ್ಲೀಟ್ ದಿನಚರಿ ಮುಂದೆ ಇಡ್ತಾ ಇದ್ದೀನಿ. ಬೈಯಪ್ಪನಹಳ್ಳಿಯಲ್ಲಿರುವಂಥ SMVT ರೈಲ್ವೆ ಸ್ಟೇಷನ್ಗೆ 2:16ಗೆಲ್ಲ ಟ್ರೈನ್ ಬಂತು. ಬೆಂಗಳೂರಿಂದ ಕಲಬುರಗಿ ಹೋಗೋ ಟ್ರೈನು. ಒಳಗಡೆ ತುಂಬ ನೀಟಾಗಿ ಚೆನ್ನಾಗಿತ್ತು. ಜನಗಳೆಲ್ಲ ಹತ್ಕೊಳ್ತಾ ಇದ್ರು. ಸೊ ನನ್ನ ಸೀಟು ಬೇಗನೆ ಸಿಕ್ತು, ಡೋರ್ ಪಕ್ಕದಲ್ಲಿ ಇತ್ತು. ಅದಾದ ಬಳಿಕ ನನ್ನ ಫ್ರೆಂಡು ಮುನಿರಾಜ್ ನನ್ನ ಬಿಡಕ್ಕೆ ಬಂದಿದ್ದರು. ಅವ್ರ ಜೊತೆ ಒಂದು ಸೆಲ್ಫಿ ತೊಗೊಂಡು ಅವ್ರನ್ನ ಕಳಿಸ್ಕೊಟ್ಟು ಅದಾದಮೇಲೆ ನಮ್ಮ ಜರ್ನಿ ಶುರು ಆಯಿತು. ಸೊ ಕರೆಕ್ಟಾಗಿ 2:41ಕ್ಕೆ ಟ್ರೈನ್ ಶುರುವಾಗಿ ಹೊರಡ್ತು ಟುವರ್ಡ್ಸ್ ಕಲಬುರಗಿಗೆ. ಸುಮಾರು 4 ಗಂಟೆಗೆ ಟೀ ಸ್ನ್ಯಾಕ್ಸ್ ಕೊಟ್ಟರು. ಟೀ ಕುಡ್ಕೊಂಡು ವಿಂಡೋ ವ್ಯೂನ ಎಂಜಾಯ್ ಮಾಡಿಕೊಂಡು ಟೀ ಕುಡಿತಾ ಇದ್ದೆ. ನಾರ್ಮಲ್ ಟ್ರೈನಲ್ಲಿ ಎಮರ್ಜೆನ್ಸಿಗೆ ಹೇಗೆ ಚೈನ್ ನಾವು ಪುಲ್ ಮಾಡ್ತೀವೋ ಅದೇ ಥರ ಈ ಟ್ರೈನಲ್ಲಿ ಈ ಥರ ಬಟನ್ ಇರುತ್ತೆ. ಏನಾದರೂ ಎಮರ್ಜೆನ್ಸಿ ಇದ್ದರೆ ನೀವು ಅವ್ರ ಜೊತೆ ಮಾತಾಡ್ಬೋದು. ಅದಾದಮೇಲೆ ನಾನು ವಾಶ್ರೂಮ್ ನೋಡೋಣ ಅಂತ ವಾಶ್ರೂಮ್ಗೆ ಹೋದೆ. ವಾಶ್ರೂಮ್ ತುಂಬ ಹೈಜಿನಿಕ್ ಆಗಿ ನೀಟಾಗಿತ್ತು. ಸೊ ಇಂಡಿಯನ್ ಟಾಯ್ಲೆಟು ತುಂಬ ನೀಟಾಗಿತ್ತು, ಚೆನ್ನಾಗಿತ್ತು. ನೀಟ್ನೆಸ್ಗೆ ತುಂಬ ಒತ್ತು ಕೊಟ್ಟಿದ್ದಾರೆ ಒಂದೇ ಭಾರತ್ ಟ್ರೈನಲ್ಲಿ. ಸೊ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಆವಾಗವಾಗ ಅಲ್ಲೆಲ್ಲಿ ಗಲೀಜಾಗುತ್ತೆ. ಆಲ್ಮೋಸ್ಟ್ 6:11ಗೆಲ್ಲ ಅನಂತಪುರ ರೀಚ್ ಆಗಿ ಹೊರಡ್ತಾ ಇತ್ತು ಟ್ರೈನು. ಹಾಗೆ ಬೇಜಾರಾಗ್ತಾಯಿದೆ ಅಂತ ನಾನು ತಂದಿರೋ ಆಲ್ಕೆಮಿಸ್ಟ್ರಿ ಪುಸ್ತಕನ ಸ್ವಲ್ಪ ಓದ್ತಾ ಇದ್ದೆ. ಜನಗಳೆಲ್ಲ ರೆಸ್ಟ್ ಮಾಡ್ತಾಯಿದ್ರು. ಸನ್ಸೆಟ್ ವ್ಯೂ ತುಂಬ ಚೆನ್ನಾಗಿತ್ತು ಆ ಕಡೆ ವಿಂಡೋಯಿಂದ. ಬೋರ್ ಆಗ್ತಾಯಿದೆ ಅಂತ ಮತ್ತೆ ಎದ್ದು ಬಂದೆ ನಡ್ಕೊಂಡು ವಿಂಡೋದಲ್ಲಿ ವ್ಯೂ ನೋಡೋಣ ಅಂತ. ನನ್ನ ಪಕ್ಕದಲ್ಲಿ ಇರೋರು ರಾಯಚೂರಲ್ಲಿ ಹೇಳ್ಕೊಂಡ್ಬಿಟ್ರು. ಹಾಗಾಗಿ ನನಗೆ ಸೀಟು ಇನ್ನೊಂದು ತುಂಬ ಚೆನ್ನಾಗಿ ಸಿಕ್ತು. 2 ಸೀಟು ನನ್ನದೇ ಆಗಿದೆ. ಹಾಗೆ ನನ್ನ ಮುಂದಿನ ಸೀಟಲ್ಲಿ ಕೂತಿರೋಂಥ ಪಾಪು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಅಷ್ಟೊತ್ತಿಗೆ ನಾನು ಹೋಗಬೇಕಾಗಂಥ ಸ್ಥಳ ಬಂತು ಕಲಬುರಗಿ. ಆಲ್ಮೋಸ್ಟ್ ಆಗಿ 10:25ಗೆಲ್ಲ ರೀಚ್ ಆದ್ವಿ ಕಲಬುರಗಿ ಸ್ಟೇಷನ್ಗೆ. ಸೊ 11:15ಗೆ ಬರ್ತೀನಿ ಅಂತ ಹೇಳಿರೋ ಟ್ರೈನು ಬೇಗನೆ ಬಂತು. 10:20ಕ್ಕೆಲ್ಲ ಅಲ್ಲಿಂದ ಆಚೆ ಬಂದೆ. ಆಚೆ ಬಂದಾಗ ಮಳೆ ಬಂದು ಎಲ್ಲ ತಣ್ಣಗಾಗಿತ್ತು. ಸೊ ನಮ್ಮ ಬ್ರದರ್ಗೆ ಹೇಳಿದ್ದೆ, ಅವರು ಬರ್ತೀನಿ ಅಂತ ಹೇಳಿದರು. ಸೊ ಅವರು ಪಿಕ್ ಮಾಡೋಕ್ಕೆ ಬಂದರು. ನಾನು ನನ್ನ ಬ್ರದರ್ ಕಾರಲ್ಲಿ ಎತ್ಕೊಂಡು ಸೊ ಸ್ಟೇಷನಿಂದ ಮನೆ ಕಡೆ ಹೊರಟೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ.